ತರಕಾರಿ ಇಲ್ಲ. ನೀವು ಹೇಳ್ದಂಗೆ ನಾನು ಕೇಳ್ತೀನಿ. ನಾನು ಹೇಳಿದ್ದ ನೀವು ಕೇಳ್ತಾ ಇಲ್ವಲ್ಲ. ತರಕಾರಿ ಇಲ್ಲ, ಏನಿಲ್ಲ, ತಗೊಂಬರ್ರಿ ಅಂತ ಹೇಳಿ ಹೇಳಿ ಸಾಕಾಗುತ್ತೆ. ಹಾಂ, ಫಸ್ಟು ತರಕಾರಿ ಎಲ್ಲ ತಗೊಂಬರ್ರಿ. ನೀವೇನು ಹಿಂಗೆ ಮಾಡ್ತಾ ಇದ್ದೀರಲ್ಲ? ಹಾಂ, ತರಕಾರಿ ತಗೊಂಬರ್ರಿ ಅಂತ ಹೇಳಿದ್ರು ಹಿಂಗೆ ಮಾಡ್ತಾ ಇದ್ದೀರಲ್ಲ. ತರಕಾರಿ ತಗೊಂಬರೋದು ನಿನ್ನ ಕರ್ತವ್ಯ, ಮನೆ ರೇಷನ್ ತಗೊಂಬರೋದು ನಿನ್ನ ಕರ್ತವ್ಯ. ಈ ಗಂಡಸಾಗಿ ನಿಮ್ಮ ಮನೆಯದೆಲ್ಲ ನೀವು ನೋಡ್ಕೋಬೇಕು. ನೋಡ್ಕೊಮಕ್ಕಾಗಲ್ಲ ಅಂತಂದರೆ ನೀವು ಯಾಕಿದ್ದೀರಾ? ಅಲ್ಲ, ಗಂಡನಾಗಿರೋರ್ದು ನೀವು ದುಡ್ದಾಕಬೇಕು, ನನಗೆ ಸಾಕಬೇಕು. ಮಾತಾಡಬೇಡ ನೀನು, ಮಾತಾಡಬೇಡ. ನಾನೇ ಸಾಲ ಮಾಡ್ಕೊಂಡಿದ್ದೀನಿ ಅಂತ ನನ್ನ ಪರಿಸ್ಥಿತಿಗೆ ನಾನಿದ್ದೀನಿ. ನಾನು ಇಲ್ಲೋಡು, ನೀನು ಸುಮ್ಮನೆ ನಿನ್ನ ಕೆಣಕಬೇಡ ನಿನ್ನನ್ನು. ಸುಮ್ಮನೆ ನಾಟಕ ಆಡಬೇಡ ಸಮರ್ಥ. ಸಾಲ ಮಾಡ್ಕೊಂಡಿದ್ದೀನಿ ಹಂಗೆ ಹಿಂಗೆ ಅಂತೇಳಿ ಇಲ್ಲದೆಲ್ಲ ನಾಟಕ ಆಡಬೇಡ. ನಾಟಕ ಆಡಿದ್ರೆ ನನಗಿಷ್ಟ ಆಗಲ್ಲ. ಯಾಕೆ ಈ ರೀತಿ ನಾಟಕ ಆಡ್ತಾ ಇದೆಯಾ ನೀನು? ನಾಟಕ? ನಾನು ಏನಕ್ಕೆ ನಾಟಕ ಆಡೋಣ? ನಾನು ನಾಟಕ ಆಡ್ತೀನಿ. ಎದೆದ್ರಿಗೆ ಮಾತಾಡ್ತೀಯ, ಬಾಯಿ ಹೊಡೆದು ಬಿಡ್ತೀನಿ. ಎದೆದ್ರಿಗೆ ಮಾತಾಡ್ತೀಯ? ಹೊಡಿಬೇಡ ಸಮರ್ಥ. ಯಾಕೆ ಹೊಡಿತಾ ಇದೆಯಾ? ಓದಿಬೇಡ ನೀನು, ಓದಿಬೇಡ ಅಂತ ಹೇಳ್ತಾ ಇರೋದು. ಬಾಯಿಗೆ ಒಯ್ತಾ ಇದೆಯಲ್ಲ. ಏನನ್ನ ಕೇಳಿದ್ರೆ ಸಾಕು ಹೊಡಿತೀರ ಹಂಗೆ. ಯಪ್ಪ, ಮುಚ್ಚು ಬಾಯಿ, ಮಾತಾಡ್ಬೇಡ. ಅಮ್ಮಿಕೊಂಡು ಕೂತ್ಕೋಬೇಕು. ಮುಚ್ಚು ಬಾಯಿ. ಸಮರ್ಥ ಪ್ಲೀಸ್, ಸಮರ್ಥ ಬಾಯಿಗೆ ಹೊಡಿಬೇಡ ಪ್ಲೀಸ್, ಹೊಡಿಬೇಡ. ಹೆಂಗೆ ಹೊಡಿತಾ ಇದೆಯಲ್ಲ ಬಾಯಿಗೆನೆ. ಮತ್ತೆ ಮಾತಾಡ್ತೀಯ? ಎದ್ರಿಗೆ ಮಾತಾಡ್ತೀಯ? ಬಾಯಿ ಮುಚ್ಕೊಂಡು ಸುಮ್ಮನೆ ಇರು ಅಂತ ಹೇಳಿದ್ದೀನಿ. ಎದ್ರಿಗೆ ಮಾತಾಡ್ತೀಯ? ನಾಟಕ ಆಡ್ತೀಯ ಅಂತ ಕೇಳ್ತೀಯ ನನ್ನೇನೆ? ಗಂಡನ ಎದುರಿಗೆ ಮಾತಾಡೋಕ್ಕೆ ಸ್ವಲ್ಪ ಬೈ ಇರಬೇಕು. ಎದುರಿಗೆ ಮಾತಾಡ್ಕೊಡ್ರಿ. ಮತ್ತೆ ಒಳ್ಳೆ ಮಾತನಾಗೆ ತಕಮ್ಮ ಅಂತ ಹೇಳ್ಬೇಕು. ಆದರೆ ತತ್ತೀನಿ, ಆಗಲಿಲ್ಲ ಅಂದರೆ ಇಲ್ಲ ಅಂತ ಸುಮ್ಮನೆ ಆಗ್ತೀನಿ. ಹೇಳಿದರೆ ನಾನು ನೆನ್ನೆ 100 ರೂಪಾಯಿ ಇತ್ತು ತಗೊಂಬತ್ತಿದ್ದೆ, ಅದು ಖರ್ಚಾಗೋಯ್ತು. ನಾನು ಹೇಳ್ದೆ ತಾನೆ, ನನ್ನ ಪರಿಸ್ಥಿತಿ ತಕ್ಕಂತೆ ನೀನು ಇರಬೇಕಮ್ಮ. ಮನೇಲಿ ಹೆಂಡ್ತಿರೋ ಗಂಡನ ಪರಿಸ್ಥಿತಿ ಹೆಂಗೈತೆ ಅದನ್ನ ನೋಡ್ಕೊಂಡು ಇರಬೇಕು. ಸುಮ್ಮನೆ ಹಿಂಸೆ ಮಾಡಿಬಿಟ್ರೆ ಸಿಟ್ಟು ಬಂದುಬಿಡುತ್ತೆ. ಹಿಂಸೆ ಮಾಡಬಾರ್ದು, ಸರಿನಾ? ನೀನು ಯಾಕೆ ಇಷ್ಟೊಂದು ಹಿಂಸೆ ಮಾಡ್ತಾಯಿದ್ಯಾ? ನಾನು ಹೇಳ್ದೆ ತಾನೆ. ನನಗೆ ತಂದಾಕೋಕ್ಕಾಗಲ್ಲ, ನಾನು ಸಾಲ ಮಾಡ್ಕೊಂಡಿದ್ದೀನಿ, 1-2 ದಿನ ಸುಧಾರಿಸು ಅಂತ. ಮೊನ್ನೆ ನೋಡು, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಬದನೆಕಾಯಿ ಎಲ್ಲ ತೊಗೊಂಬಂದೆ. ಇವಾಗಲೂ ತಗೊಂಬತ್ತೀನಿ, ದುಡ್ಡಿದ್ದಾಗ ಸಾಯಂಕಾಲಕ್ಕೆ ಯಾವಾಗಾದರೂ ತಗೊಂಬತ್ತೀನಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ನೀನು ಪದೇ ಇದನ್ನೇ ಮಾತಾಡ್ತಿದ್ರೆ ನನಗೆ ಸಿಟ್ಟು ಬರುತ್ತೆ. ನೀನು ಎಷ್ಟು ಮಾತಾಡಬೇಕೋ ಅಷ್ಟು ಮಾತಾಡಬೇಕು, ಇಲ್ಲ ಬಾಯಿಗೆ ಹೊಡೆದು ಬಿಡೋದು ನಾನು ಅಷ್ಟೇ. ನೀನು ಏನು ಮಾತಾಡ್ತೀಯ ಅಲ್ಲಿಗೆ ಹೊಡೆದು ಬಿಡ್ತೀನಿ, ಪ್ಲಾಸ್ಟರ್ ಹಾಕ್ಬಿಡ್ತೀನಿ ಬಾಯಿಗೆ. ಯಾಕಪ್ಪ ಬಿಡು, ಯಾಕೆ ಹೋಯ್ತೀಯ? ನಾನು ಬಂದೇಂಟಿ ಬರೀ ಬೆಳಗ್ಗೆ ಎಷ್ಟಂತ ಮಾಡಿಸ್ಕೊಂಬಂದು ನಾನು ಬಾಯಿಗೆ ಒಯ್ತಾ ಇದ್ದಾರೆ. ಹಂಗೇನೆ ಬಾಯಿಗೆ ಒಯ್ದ್ರೆ ಹೆಂಗೆ ಒಯ್ಸ್ಕೊಂಬಂದು ಹೇಳು ನಾನು? ನೀನು ಹಂಗೆ ಮಾತಾಡ್ತೀಯ, ಸುಮ್ಮನಿರು, ಮಾತಾಡಬೇಡ ಅಂತ ಹೇಳ್ತೀನಿ. ಮಾತು ಜಾಸ್ತಿ ಮಾಡಬೇಡ ಕಣಮ್ಮ ನೀನು. ಸುಮ್ಮನಿರು ಅಂತ ಹೇಳ್ದಂಗೆಲ್ಲ ನೀನು ಮಾತು ಜಾಸ್ತಿ ಮಾಡ್ತೀಯ, ಒದ್ದಿಸ್ಕೊಂತೀಯ. ಮಾತು ಕಮ್ಮಿ ಮಾಡಮ್ಮ ನೀನು. ಮಾತು ಕಮ್ಮಿ ಮಾಡಿ ಇಲ್ಲಿ ನೋಡಿಲಿ, ನೀನು ಸುಮ್ಮನೆ ಅವನ ಜೊತೆಗೆ ಚೆನ್ನಾಗಿ ಇಟ್ಕೊಂಡು ಹೋಗು. ಮಾತು ಕಮ್ಮಿ ಮಾಡಿ, ಅವನೇ ಎಲ್ಲ ತಂದಾಕ್ತಾನೆ ಅಷ್ಟೇ. ಇರೋದೇನೈತೆ ಅದನ್ನು ಮಾಡಿಕೊ. ಇವ್ರು ಎಷ್ಟು ನನಗೆ ಅನ್ನಿಸ್ತಾ ಇದ್ದಾರೆ ಗೊತ್ತೇ, ಇರೋದೇನೋ ಮಾಡಿದ್ರು ಇದನ್ನು ಮಾಡ್ಯಾಳೆ ಉಂಬಕ್ಕಾಗಲ್ಲ ಅಂತಾರೆ. ತರಕಾರಿ ತಂದರೆ ತಾನೇ ಮಾಡೋಕ್ಕಾಗೋದು. ರಾತ್ರಿ ಏನು ಇಲ್ಲದಕ್ಕೆ ಬಜ್ಜಿ ಮಾಡಿದ್ದೀನಿ. ಇದನ್ನು ಮಾಡಿಕ್ಯವಳೆ ಬಜ್ಜಿನ ನನ್ನ ಕೈಲಿ ತಿಂಬಕ್ಕಾಗಲ್ಲ. ಬಜ್ಜಿ ತಿಂಬಕ್ಕಾಗಲ್ಲ ಅಂತದ್ದು ಮಾಡಿಕ್ಕೆ. ಮತ್ತು ಇನ್ನೇ ಮಾಡೋಣ, ಮೊಸರುಗಾಯಿ, ಟೊಮೆಟೊ ಹಣ್ಣು, ಬದನೆಕಾಯಿ ಅಷ್ಟೇ ಇರೋದು. ಯಾತ್ರ ತರಕಾರಿ ಇಲ್ಲ. ಒಂದು ಬೆಂಡೆಕಾಯಿ ಸಾರು ಮಾಡೋಣ ಅಂದರೆ ಒಂದು ಮೂಲಂಗಿ ಇಲ್ಲ, ಏನೂ ಇಲ್ಲ, ತರಕಾರಿನೇ ಏನೂ ಇಲ್ಲ. ಬರ್ಬೇಕು ಕಣಪ್ಪ ನೀನು ಒಂದಿಟ್ಟು ಮನೆಗೆ ಟೊಮೊಟೊ ತರಕಾರಿನ ದಿನ ಯಾವಾಗ ಬೈನಾಗ ಸಾರಿ ನನ್ನ ಚಿಂತೆ ಆಗುತ್ತೆ. ತಗೊಂಬಂದು ಕೊಡು ಅಂತ ಹೇಳಿದರೆ ತಗೊಂಬಂದು ಕೊಡ್ತಿದ್ದೆ. ಏನು ನೀನು ಗಂಡ ಅಲ್ವೇ, ಅಧಿಕಾರ ಇಲ್ವೇ, ನೀನು ಗಂಡ್ಸು ಅಲ್ವೇ ಅಂತ ಕೇಳಿದ್ರೆ ಸಿಟ್ಟು ಬರೋಕ್ಕಿಲ್ಲ. ತಗೊಂಬತ್ತೀನಿ ಬಿಡಮ್ಮ ಸಾಯಂಕಾಲಕ್ಕೆ ಅಂತ ಹೇಳೋಣ ಅಂತಿದ್ದೆ ನಾನು. ಇಲ್ಲನಂತ ತರೋಕ್ಕೆ ಅಂತಲ್ಲ ಅಂದೆ. ಅದಕ್ಕೇ ಅವಳೇನಂತಲೂ ಹಂಗೆ ಹಿಂಗೆ ಅಂತ ಮಾತಾಡಿದ್ಲು. ನನಗೆ ಸಿಟ್ಟು ಬಂತು. ನಾನು ಈಗ ತರಲಿಲ್ಲ ಅಂತ ಮಾತಾಡ್ಬೇಕು. ನೆನ್ನೆ ರೇಷನ್ ಹೇಳಿದ್ಲ, ಅಲ್ಪ ಸ್ವಲ್ಪ ತಂದಿದ್ದೀನಿ. ಸುಮ್ಮನಿರಮ್ಮ, ನಾನೇ ಸಾಲ ಮಾಡ್ಕೊಂಡಿದ್ದೀನಿ, ನನ್ನ ಪರಿಸ್ಥಿತಿ ನಾನಿದ್ದೀನಿ ಬಗ್ಗೆ ಅಂಟಿ. ಇವಾಗ ಯಾವ ತರಕಾರಿ ತಗೊಂಡು ಏನು ಮಾಡ್ತೀವಿ, ಯಾವ ರೇಷನ್ ತಗೊಂಡು ಏನು ಮಾಡ್ತೀನಿ, ನಾನು ಸಾಲ ತೀರಿಸ್ಕೋಬೇಕು ಫಸ್ಟು. ಹಂಗಾಗೈತೆ ನನಗೆ. ಮರ್ಯಾದೆ ಕಳೀತಾರೆ ಬಂದು ನೋಡಿ. ಸಾಲದಾರು ಇನ್ನು ನಾನು ಯಾರ್ಯಾರು 50,000 ಎಲ್ಲ ಕೊಡಬೇಕು, ಬಂದು ಮರ್ಯಾದೆ ತೆಗಿತಾರೆ. ಬಂದು ಮರ್ಯಾದೆ ತೆಗೆದಾಗ ಅವಾಗ ನಾನು ಏನು ಮಾಡ್ಬೇಕು ಹೇಳು? ಮರ್ಯಾದೆ ಹೋಗುತ್ತೆ. ಇಲ್ಲಿ ಬೇರೆ ಇದ್ದೀವಿ, ನನಗೆ ನಮ್ಮಮ್ಮ ಇಲ್ಲ ಇವಾಗ ಕೈ ಹಿಡಿಯೋಕ್ಕೆ. ಅಲ್ಲಾಗಿದ್ರೆ ಬಿಡತ್ತ ನಮ್ಮಮ್ಮ ಐತೆ, ಮಾತಾಡ್ಸುತ್ತೆ, ಬಿಡತ್ತ ನಮ್ಮಮ್ಮ ಐತೆ ಅನ್ಬೋದಾಗಿತ್ತು. ಆದರೆ ಇವಾಗ ನಮ್ಮಮ್ಮ ಇಲ್ಲ, ಏನಿಲ್ಲ. ಇವಾಗ ಹೆಂಗೆ ಮಾಡಬೇಕು? ಅಲ್ಲಿ 6 ಲಕ್ಷ ಸಾಲ ಆಗಿರೋದ ನಮ್ಮಮ್ಮ ತೀರಿಸ್ತಲ್ಲ. ನಮ್ಮಮ್ಮ ತೀರಿಸಿ ನಮ್ಮಮ್ಮ ಎಲ್ಲ ನನ್ನ ಕೈ ಹಿಡಿತಲ್ಲ. ಇವಾಗ ಯಾರು ಹಾಕ್ತಾರೆ? ಮತ್ತು ಇವಾಗ ಅದಕ್ಕೆ ಮತ್ತೆ ನಾನು ನಿನ್ನ ಕೆಲ್ಸಕ್ಕೆ ಹೋಗು ಅಂತ ಹೇಳಿದ್ದು. ಕೆಲ್ಸಕ್ಕೆ ಹೋಗು ಅಂದರೆ ಅದನ್ನು ಮಾತ್ರ ಕಿವಿಗೆ ಹಾಕ್ಯಮಲ್ಲ. ಏನೋ ಬಿಡು, ಹೇಳುತ್ತಾ ನಾನು ಬೊಗಳಿಕೆ ಅಂತ ಹೇಳಿ ಸುಮ್ಮನೆ ಆಗ್ತಾಳೆ. ಬಿಡಪ್ಪ ಬಿಡು, ಯಾಕೆ ನಮ್ಗೆ ಆಚರಣೆ ಸೆನಕ್ಕಿಲ್ಲ ಹೋಗುತ್ತೆ. ನಮಗಂತೂ ಒಬ್ರಿಗೊಬ್ರಿಗೆ ಆಗೇ ಬರೋಂಗಿಲ್ಲ.
ಯಾಕಯ್ಯ ನಾನು ಜೊತೆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಹೇಳಾರು ಕೇಳಾರು ಇರಾರು. ನಿಮ್ಗೆ ಹಿಂಗೆ ಆಗ್ತಿರ್ಲಿಲ್ಲ. ನೀವಿಬ್ಬರೇ ಹಿಂಗೆ ಇದ್ದರೆ ಮತ್ತೆ ಗಂಡ ಹೆಂಡ್ತಿ ಆಡ ಮಕ್ಕಳು ಇದ್ದಂಗೆ ಇಬ್ಬಿಬ್ಬರಳಿದ್ರೆ ಹಿಂಗೇನೆ ಇಬ್ಬರು ಸಮಸ್ಯೆ ಎದುರಿಸ್ಬೇಕಾಗುತ್ತೆ. ಸುಮ್ಮನೆ ಅತ್ಲಾಗ ಆರಾಮಾಗೆ ಇರ್ಬೋದಾಗಿತ್ತು. ಅಲ್ಲಿ ಎಲ್ಲರ ಮನೆಯಾಗ ಎಲ್ಲರ ಜೊತೆಗೂ ನಿಮ್ಮ ಮನೆಯಾಗಾದ್ರೆ ಇರ್ಬೋದಾಗಿತ್ತು. ಹೋಗಲ್ಲ ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪ ಎಲ್ಲರೂ ಇರಾರು ಕಣಪ್ಪ. ನನಗೇನೋ ತುಂಬ ಆಸೆ ಇತ್ತು. ಹೆಂಗೋನ ಬಿಡು, ಇಲ್ಲೇ ನನಗೇನು ಹೇಳೋರು ಕೇಳೋರು ಯಾರು ಇಲ್ವಲ್ಲ ಇನ್ನು ಅಷ್ಟೇ. ಇವಾಗ ಯಾರು ನನಗೆ ಬೈತಾರೆ, ಯಾರು ನನಗೆ ಹೇಳ್ತಾರೆ, ಯಾರು ಇಲ್ವಲ್ಲ ಬಿಡು. ನನಗೆ ಒಟ್ಟು ಸಾಲ ಮಾಡ್ಕೊಂಡ್ರೆ ಏನಕ್ಕೆ ಬಂದಂಗೆ, ನಾನು ಯಾರನ್ನ ಏನಂದ್ರೆ ಏನಕ್ಕೆ ಬಂದಂಗೆ. ಅದಕ್ಕೆ ಬಾಯಿಗೆ ಹೊಡಿಯ ನಂಬ್ತಲ್ಲ. ಬಾಯಿಗೆ ಹೊಡಿತೀರ. ಮುಚ್ಚು ಮಾತಾಡ್ಬೇಡ. ನೀವು ಮಾತಾಡ್ಕೊಡ್ದು ಅಲ್ಲ. ಆಗ ಅವಳು ಸಿಂಧು ಜೊತೆಗೂ ರಂಜಿ ಜೊತೆಗೂ ಯಾಕೆ ಮಾತಾಡ್ತಿದ್ದೆ? ಅವಳು ಹೇಳಿದ್ಲಾ ಜೋರು ಮಾಡು ಅಂತೇಳಿ. ಅವ್ರ ಜೊತೆ ಮಾತಾಡ್ತಾ ನಿಂತ್ಕೊಂಡಿದ್ದು ನಾನು ಕೇಳಿಸ್ಕೊಂಡೆ. ಅವಳೇನು ಹೇಳ್ತಿದ್ಲೆ, ಈ ಜೋರು ಮಾಡಿ ನಿನ್ನ ಗಂಡನ ಮೇಲೆ. ಒಂದು ಗಂಡಸಲ್ವೇ ತಂದಾಕ್ತಾನೆ. ಗಂಡನಾಗಿ ನನಗೆ ಕರ್ತವ್ಯ ಮನೆಗೆಲ್ಲ ತಂದಾಕೋದು ಅಂತ ಅವ್ರು ಹೇಳ್ಕೊಟ್ಟವ್ರು. ಅವ್ರು ಹೇಳ್ಕೊಟ್ಟಿರೋ ಮಾತು ತಗೊಂಡು ಮಾಡ್ತಾ ಇದೆಯಾ? ಬಿಡಪ್ಪ ಬಿಡು. ನಾನೇನು ಅವ್ರು ಹೇಳ್ಕೊಟ್ರೆ ಮಾತೇನು ಕೇಳ್ತಿಲ್ಲ. ಅವ್ರು ಹೇಳ್ಕೊಟ್ಟಾಗ ನಾನು ಕೇಳಿಲ್ಲ. ಯಾರು ಹೇಳಿದ್ದು ಅವ್ರು ಹೇಳ್ಕೊಟ್ಟಾಗ ನಾನು ಕೇಳಿದ್ದೀನಿ ಅಂತ ಇಲ್ಲ. ಅವ್ರು ಹೇಳ್ಕೊಟ್ಟಾಗ ನಾನು ಖಂಡಿತ ಕೇಳಿಲ್ಲ ನಾನು. ಮುಚ್ಚು ಬಾಯಿ. ನೀನು ಅಂಥವ್ರ ಹತ್ರ ಯಾಕೆ ಮಾತಾಡೋದು, ಯಾಕೆ ಮಾತಾಡ್ಸೋದು? ಅಂಥವ್ರನ್ನೆಲ್ಲ ಮಾತಾಡಿಸ್ಕೊಡ್ದು ಅಷ್ಟೇ. ನನಗೆ ಇಷ್ಟ ಆಗಲ್ಲ. ನೀನು ಮಾತಾಡಿಸ್ಕೊಡ್ದು, ಮಾತಾಡ್ಬೇಡ. ಸುಮ್ಮನೆ ನೀನು ಹಂಗೆ ಮಾತಾಡ್ತೀಯ, ಮಾತಾಡೋಕ್ಕೆ ಹೋಗ್ಬೇಡ. ಸುಮ್ಮನಿರು. ಯಾಕೆ ಮಾತಾಡೋಕ್ಕೆ ಹೋಗ್ತೀಯ ಹೇಳು? ಅಲ್ಲ ನೋಡ್ಬೇಕಂಟು ನಾನು ಏನೋ ಒಂದಿಲ್ಲ, ಏನೋ ಮಾತಾಡಲಿಲ್ಲ ಅಂದ್ರೂ ಕಾರಣ ಇಲ್ದಲೇ ಹೊಡೆಸ್ಕೋಬೇಕು. ಚೆನ್ನಾಗಿ ಹೊಡೆದಾಕ್ತಾರೆ. ಮುಚ್ಚು ಬಾಯಿ, ಮುಚ್ಚು ಅಂತ ಹೇಳ್ತಾ ಇರೋದು. ಮಾತಾಡಬೇಡ ನೀನು. ಮಾತು ಜಾಸ್ತಿ ಮಾಡ್ತಾ ಇದೆಯಾ. ಮಾತಾಡಬೇಡ ನೀನು, ಮಾತಾಡಬೇಡ. ಬಿಡಪ್ಪ ಹೋಗ್ಲಿ. ಬಿಡ ಸುಮ್ಮನಿರಮ್ಮ. ನೀನು ಅಂತಾಳೇನಿ ನಮ್ಗೆ ಇಲ್ಲಿ ಮಗ್ಲಾಗಿತ್ಕೊಂಡು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲಮ್ಮ. ಹೇಳಂಗಾಗುತ್ತೆ ಪಾಪ. ಸುಮ್ಕಿರು. ನಾವೇನೋ ಪಕ್ಕದಾಗಿರೋರ್ಗಾಗತ್ತಕ್ಕೆ ಹೇಳ್ತೀವಿ. ನಾವೇನೋ ಕೇಳ್ತೀರಂತ ಹೇಳ್ತೀವಪ್ಪ ಸುಮ್ಮನೆ. ಅದಕ್ಕೆ ಮತ್ತೆ ಮನೆಯಾಗೆ ಕಿರಿಯರು ಅಂಬೋದು ಇರಬೇಕು. ಅಂಬೋದು ಬಾಯಿ ಇರುತ್ತೆ ನೋಡು ಅಂಬೋದು ಇದಕ್ಕೆ ಮತ್ತೆ. ಅಲ್ಲ ನೋಡು, ಒಂದು ಈಟರ ನಿನಗೆ ಏನೊಂದು ಸಲ್ವೇನು ಬಿಡಲ್ಲ. ಬಿಡು ಸುಮ್ಮನೆ ಯಾಕೆ? ಬಿಡು ಸುಮ್ಕಿರು. ಒಯ್ಬೇಡ ಸುಮ್ಕಿರಪ್ಪ. ಸಮರ್ಥ ಬಿಡಪ್ಪ. ಬಿಡು ಒಯ್ಬೇಡ. ಇಷ್ಟ ನಾವು ಅಂದರೆ ಒಂಥರ ನೋವು ಒದ್ದಿಸ್ಕೊಂಬಕ್ಕಾಗಲ್ಲ. ನಾನು ನಮ್ಮ ಅಪ್ಪನ ತಗೋವಾಗ ಹಂಗೆ ಒದ್ದಿಸ್ಕೊಂಡ ಇನ್ನು ಸಾಕದ ಒದ್ದಿಸ್ಕೊಂಡ ಎರಡು ಮಟ್ಟೆ ತಾಂಡೆ ಅಂತ ನಮ್ಮ ಅಪ್ಪ ಹಂಗೆ ಒದ್ದಿಸ್ಕೊಂಡ ಇನ್ನು. ಬಿಡಪ್ಪ ಬಿಡು. ಮಾತಾಡೋದು ನೋಡೋಕ್ಕ ಮತ್ತೆ ಇವು ಮಾತಾಡಬೇಡ ಅಂತೇಳಿ ಎಷ್ಟು ಹೇಳ್ತೀನಿ. ಮತ್ತು ಮಾತಾಡೋದು ನೋಡು. ಹಿಂಗೆ ಮಾತಾಡಿದ್ರೆ ಮೈಯಾಗ ಉರಿಯೋಕ್ಕಿಲ್ಲ. ಹಿಂಗೆ ಮಾತಾಡಿದ್ರೆ ಸಿಟ್ಟು ಬರೋಕ್ಕಿಲ್ಲ. ಸರಿಯಾಗಿ ಮಾತಾಡ್ಬೇಕು, ಮತ್ತು ಸರಿಯಾಗಿ ಇರಬೇಕು. ನಾನು ಎಷ್ಟು ಹೇಳಂದ್ರೂ ಮತ್ತು ಹಿಂಗೆ ಮಾಡ್ತಾಳಲ್ಲ, ಎಷ್ಟು ಸಿಟ್ಟು ಬರೋಕ್ಕಿಲ್ಲ. ನಾನು ಎಷ್ಟು ಹೇಳ್ತೀನಿ ಬೇಡ ಕಣಮ್ಮ, ಬೇಡ ಕಣೆ, ಬೇಡ ಅಂತೇಳಿ. ಎಷ್ಟು ಹೇಳಿಲ್ಲ ಕೇಳಲಿಲ್ಲ ಅಂದಮೇಲೆ ನನಗೆ ಹಂಗೆ ಮೈಯೆಲ್ಲ ಉರ್ತೋಗ್ಬಿಡ್ತಿ. ಕೇಳ್ಬೇಕು. ಯಾರನ್ನ ಹೇಳಿರೋದು ಯಾಕೆ ಕೇಳ್ತಾರೆ ಏನು ಎತ್ತ ಅಂತ ಕೇಳಿದರೆ ತಾನೇ. ಕೇಳ್ದಂಗೆ ಇಲ್ಲದ್ದಾವ್ತಾರ ಆಡ್ತಾಳೆ. ಇಲ್ಲದ್ದಾವ್ತಾರನ ನಾನು ಅದಕ್ಕೆ ನಿನ್ನ ಅಜ್ಜಿ ಅಂತೇಳಿ ಸರಿಯಾಗಿ ಬಿಟ್ಟೆ ನೋಡು. ಮತ್ತು ಏನು ನನ್ನೇನು ಸದ್ರ ತಗೊಬಿಟ್ರೆ ಅವಳು. ನಾನು ಇವಾಗ ಎರಡೇಟ್ ಬಿಡೋದಕ್ಕೆ ನನ್ನ ಮೇಲೆ ಒಂದಿಟ್ಟು ಭಯ ಬಂದೈತಿ. ಇಲ್ಲ ಅಂದ್ರೆ ನಾನು ಸದ್ರ ತಗೊಂಡಿಲ್ಲ. ಏನು ಮಾಡ್ಬೇಕು ಏನೋ ಹೋಗುತ್ತೆ. ಸಮರ್ಥ ಅಂತ ನನಗೆ ಚೆನ್ನಾಗಿ ಹಿಡ್ಕೊಂಡು ಹೊಡಿತಾ ಇದ್ದಾರೆ. ಏನು ಮಾತಾಡಬೇಕು ಏನು ಮಾಡಬೇಕು ಅಂಬೋದೇ ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರ್ತೀನಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಳ್ಳೆಯದನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.